ಇನ್ನು ಗೀತಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 30/8/2000. 30/8/2000. ಸಮಯ ಬುಧವಾರ ಬೆಳಗ್ಗೆ 6:16. 6:16. 6:16. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗೀತಾ ಅವರೇ. ನಮಸ್ಕಾರ. ಬೆಳಗ್ಗೆ 6:16 ಅಲ್ವಾ? ಹೌದು ಸರ್. ನೋಡಿ, ಇದು ಸಿಂಹ ಲಗ್ನ. ಲಗ್ನದಿಂದ ಸಪ್ತಮ ಸ್ಥಾನ, ವಿವಾಹ ಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನೆ, ಮಿತ್ರಕ್ಷೇತ್ರದಲ್ಲಿದ್ದಾನೆ. ಈಗ ಇವರಿಗೆ ಚಂದ್ರದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈಗ ರವಿ ಈಗ 26ನೇ ತಾರೀಕು ನಾಡಿದ್ರಿಂದ ಶುರುವಾಗುತ್ತೆ ರವಿ ಭುಕ್ತಿ ಅಂತಕ್ಕಂಥದ್ದು. ಆಮೇಲೆ ಕುಜ ಪ್ರಾರಂಭವಾಗುತ್ತೆ. ಹೆಚ್ಚಿನ ಅನುಕೂಲ ಇದೆ ಜಾತಕದಲ್ಲಿ. ಯಾಕೆ ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಲಗ್ನದಿಂದ ವ್ಯಯದಲ್ಲಿ ಕುಜ ಇದ್ದರೆ ಅದೊಂದು ದೋಷ ಅಂತ ಶಾಸ್ತ್ರ ನಿರ್ಣಯಿಸುತ್ತೆ, ಕುಜ ದೋಷ ಅಂತ. ಇದೊಂದು ನಿವಾರಣೆ ಮಾಡಬೇಕು, ಅದು ತುಂಬ ಸಹಾಯವಾಗುತ್ತೆ. ಯಾಕಂದರೆ ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬೀಳುತ್ತೆ ವಿವಾಹಕ್ಕೆ. ಅದು ಪಾಪಗ್ರಹಗಳ ದೃಷ್ಟಿಯಿಂದ ಸ್ವಲ್ಪ ವಿವಾಹಕ್ಕೆ ತೊಡಕು, ಅಡ್ಡಿ, ಆತಂಕ ಬರುತ್ತೆ. ಈ ಕಾರಣದಿಂದಾಗಿ ಒಂದು ಕುಜ ಶಾಂತಿ ಒಂದು ಮಾಡಿಸಿದ್ರೆ ಸಾಕು, ಅನುಕೂಲ ಆಗುತ್ತೆ. ಮುಂದಿನ ವರ್ಷ 2025ರಲ್ಲಿ ಹೆಚ್ಚಿನ ಅನುಕೂಲ ವಿವಾಹಕ್ಕೆ ಇದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ ಹಾಗೂ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ? ಗಮನಿಸೋಣ. ತುಲಾ ರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ, ಇವನ ಸಂಚಾರ ಹೇಗಿರ್ತದೆ ನೋಡೋಣ. ವೃತ್ತಿಯಲ್ಲಿ ಅನಾನುಕೂಲ, ಕಾರ್ಯ ಒತ್ತಡಕ್ಕೆ ಸಿಕ್ಕಾಕೊಳ್ತೀರ. ಕಾರಣ ಏನಪ್ಪ ಅಂತಂದರೆ, ನಾಳೆ ನಾಡಿದ್ದು ನಿಮಗೆ ಮಾಂದಿ ಕರ್ಮ ವೃತ್ತಿಯ ಸ್ಥಳದಲ್ಲಿ ಸಂಚಾರ ಮಾಡೋದ್ರಿಂದಾಗಿ ನಿಮಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಎಲ್ಲ ಕೆಲಸ ನಾನೊಬ್ಬನೇ ಮಾಡಬೇಕು, ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು, ಈ ಥರದ್ದೊಂದು ಪ್ರೆಷರ್ ಶುರುವಾಗುತ್ತೆ. ಅದು ನಿಮ್ಮನ್ನು ಸ್ವಲ್ಪ ಹೈರಾಣ ಮಾಡುತ್ತೆ. ಮತ್ತು ಚಂದ್ರ ವ್ಯಯದಲ್ಲಿದ್ದಾಗ ಕರ್ಮಾಧಿಪತಿ, ಹೀಗಾಗಿ ಹೆಚ್ಚಿನ ಒತ್ತಡ ಬಿದ್ದುಬಿಡುತ್ತೆ. ಮತ್ತು ತುಂಬ ಆಪ್ತರು ಅವರು ಕೈ ಕೊಟ್ಬಿಡ್ತಾರೆ. ಅದು ನಿಮಗೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು. ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಮಾಂದಿ ನಿಮಗೆ ಈ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇತ್ತು. ಇದ್ರ ಜೊತೆಗಿನ ಬೇರೆ ಫಲ ಏನಪ್ಪ ಅಂತಂದ್ರೆ ಆ ರೀತಿಯ ಒಂದು ತೊಡಕು. ಮತ್ತು ಮಾಂದಿ ಅಷ್ಟಮದಲ್ಲಿದ್ದಾಗ ವಸ್ತು ನಷ್ಟತೆ, ಮುಖ್ಯವಾದ ಡಾಕ್ಯುಮೆಂಟ್ಸು ಮತ್ತು ಈ ಥರದ್ದು ಯಾವ ಇಂಪಾರ್ಟೆಂಟ್ ವಸ್ತು ಅಂತೀವಲ್ಲ, ಅದು ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಈ ಬುಧನ ಸಂಚಾರ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ನಿಮಗೆ ಸಂಗಾತಿಯ ಸಹಕಾರ ಇತ್ಯಾದಿ ಅನುಕೂಲ ಉಂಟಾಗುತ್ತೆ. ಮತ್ತು ವಾರದ ಅಂತ್ಯ ಭಾಗದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಮಾತ್ರ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ, ವ್ಯಾಪಾರಗಳಿಗೆ ತೊಡಕು ಉಂಟಾಗುತ್ತೆ, ವ್ಯಾಪಾರದಲ್ಲಿ ಮೋಸಗಳಾಗೋ ಸಾಧ್ಯತೆ ಸೂಚಿಸುತ್ತೆ. ಈ ಥರದ್ದೆಲ್ಲ ತೊಡಕಿದೆ. ಆದರೆ ಹಣಕಾಸಿಗೆ ತೊಂದರೆ ಆಗೋದಿಲ್ಲ. ಕುಟುಂಬದಲ್ಲಿ ರಕ್ಷಣೆ ಸಿಗುತ್ತೆ, ಒಂದು ಬಲ ಇದೆ, ಕುಟುಂಬದವರು ಸಹಕಾರ ಸಿಗುತ್ತೆ. ಆ ಥರದ್ದು ಒಂದು ರೀತಿಯ ಅನುಕೂಲ ಇದೆ. ಒಟ್ಟಾರೆಯಾಗಿ ಗಮನಿಸ್ಕೊಂಡ್ರೆ ನಿಮಗೆ ಹೆಚ್ಚಿನ ತೊಡಕೇನೂ ಇಲ್ಲ, ಯೋಚನೆ ಮಾಡಬೇಡಿ. ಒಂದು ವರ್ಕ್ ಪ್ರೆಷರ್ ಮತ್ತು ಸಂಗಾತಿಯ ನಡುವಿನ ಭಿನ್ನಾಭಿಪ್ರಾಯಗಳು ಇವೆರಡು ಮೇಜರ್. ಈ ಕಾರಣದಿಂದಾಗಿ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿಕೊಳ್ಳಿ. ಮತ್ತು ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇವೆರಡು ನಿಮ್ಮ ಎರಡು ತೊಡಕುಗಳನ್ನು ಬಿಡಿಸಿಕೊಡುತ್ತೆ. ಈ ವಾರ ಇಡೀ ಇರೋದು ಮೇಜರ್ ಪ್ರಾಬ್ಲಮ್ಸ್ ಅವೆರಡೇ. ಈ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸ್ತ್ರೀಯರಿಗೆ ತುಂಬ ಸಹಕಾರ. ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಚಂದ್ರ ಲಾಭದಲ್ಲಿ ಸಂಚಾರ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ವ್ಯಯಕ್ಕೆ ಬರ್ತಾನೆ. ಆಗ ಸ್ವಲ್ಪ ಮಟ್ಟಿಗೆ ತುಂಬ ಹಚ್ಕೊಂಡವರು ದೂರ ಆಗೋ ಸಾಧ್ಯತೆ, ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ವ್ಯಯ ಉಂಟಾಗ್ತಕ್ಕಂಥದ್ದು, ಸಾಲ ಬಾಧೆ ವಾರದ ಅಂತ್ಯದ ಮಟ್ಟಿಗಂತೂ ನಿಮಗೆ ಹೆಚ್ಚಿನ ಸಾಲ ಬಾಧೆ ಸೂಚಿಸುತ್ತೆ, ಅನಗತ್ಯ ವ್ಯಯಗಳನ್ನು ಸೂಚಿಸುತ್ತೆ, ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಓಡಾಡಿ. ಸಾಲ ಹಾಗೂ ಆರೋಗ್ಯ ಇವುಗಳ ವಿಚಾರದ ಸ್ವಲ್ಪ ಹೆಚ್ಚಿನ ಗಮನ ತಗೊಳ್ಬೇಕು. ವೃತ್ತಿ ಮಟ್ಟಿಗೆ, ಕೆಲಸದ ಮಟ್ಟಿಗೆ ಏನೂ ತೊಡಕಿಲ್ಲ. ಹೀಗಾಗಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ದಿನ ಬೆಳಗಾದರೆ ನಾವು ಕೆಲಸಕ್ಕೆ ಹೋಗೋದು. ಹೀಗಾಗಿ ಕೆಲಸದ ಮಟ್ಟಿಗೆ ನಿಮಗೆ ಹೆಚ್ಚಿನ ತೊಡಕಿಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ, ಈ ವಾರ ಇಡೀ ನೀವು ಮಾಡಬೇಕಾಗಿರತಕ್ಕಂಥದ್ದು ನೋಡಿ, ದುರ್ಗಾ ಸನ್ನಿಧಾನಕ್ಕೆ ಹೆಸರು ಕಾಳನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಬುಧ ನಿಮ್ಮ ರಾಶಿಗೆ ಅಷ್ಟಮ ಅಧಿಪತಿಯೂ ಹೌದು, ಲಾಭಾಧಿಪತಿಯೂ ಹೌದು. ಹೀಗಾಗಿ ಎರಡನ್ನೂ ಗಮನಿಸ್ಕೊಳ್ಬೇಕು. ಹೀಗಾಗಿ ಹೆಸರು ಕಾಳು ದಾನ ಮಾಡೋದ್ರಿಂದಾಗಿ ಅನುಕೂಲ ಉಂಟಾಗುತ್ತೆ. ಇನ್ನು ಧನುಸು ರಾಶಿ ಗಮನಿಸೋಣ. ಧನುರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಮತ್ತು ದುಃಖ ವ್ಯಥೆಯೂ ಇದೆ. ಕೆಲಸದ ಮಟ್ಟಿಗೆ ಕೆಲಸ, ಆದರೆ ಬೇರೆ ಕಡೆಯಿಂದ ಒತ್ತಡ ಬರಬಾರ್ದು, ಬೇರೆ ಕಡೆಯಿಂದ ಸಂಕಟ ಬರಬಾರ್ದು ಅಂತಿಲ್ಲ. ಆ ರೀತಿಯಲ್ಲಿ ಮಾಂದಿ ನಿಮಗೆ. ಅದು ಕಾರಣ ಏನಪ್ಪ ಅಂದರೆ, ತುಂಬ ಅಪೇಕ್ಷಿತವಾದ ವಸ್ತು ಅಥವಾ ಇನ್ನೇನೋ ನೀವು ಇಷ್ಟಪಟ್ಟು ಸಿಗದೆ ಹೋಗ್ಬಿಡುತ್ತೆ, ನಷ್ಟವಾಗುತ್ತೆ. ಅದರಿಂದಾಗಿ ನೋವು, ವ್ಯಥೆ ಮತ್ತು ಮುಖಭಂಗ. ಯಾರ್ದೋ ಸಭೆ ಅಥವಾ ಇನ್ನೆಲ್ಲೋ ಫಂಕ್ಷನ್ಗಳಿಗೆ ಹೋಗಿರ್ತಾರೆ,
ಬೇಡದ ಮಾತುಗಳನ್ನು ಕೇಳಿಬಿಡ್ತೀರಾ ಅಥವಾ ಇನ್ನೇನೋ ಇನ್ಸಲ್ಟ್ ಮಾಡಿಬಿಡ್ತಾರೆ, ಅದು ನಿಮಗೆ ತೊಂದರೆ ಆಗೋದು ವಾರದ ಆದಿಭಾಗದಲ್ಲಿ. ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಹೆಚ್ಚು ಮಾತಾಡೋದು ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ಮನಸ್ತಾಪಗಳು ಸಂಗಾತಿಯಲ್ಲಿ ಮತ್ತು ವ್ಯವಹಾರ ಚಟುವಟಿಕೆಗಳಲ್ಲಿ ತೊಡಕೊಳ್ಳು, ದೂರ ಪ್ರಯಾಣ ಇದ್ದರೆ, ವಿದೇಶ ಪ್ರಯಾಣ ಈ ಥರದಿದ್ದರೆ ಅಲ್ಲಿ ಸ್ವಲ್ಪ ತೊಡಕೊಳ್ಳು, ಇಂಥದ್ದೆಲ್ಲ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಇನ್ನು ವಾರ ಅಂತ್ಯ ಭಾಗದಲ್ಲಿ ನಿಮಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಸ್ತ್ರೀಯರಿಗೆ ಲಾಭ ಖಂಡಿತ ಇದೆ. ಯಾಕೆ ಚಂದ್ರ ತುಂಬ ಚೆನ್ನಾಗಿ ಲಾಭ ಸ್ಥಳದಲ್ಲಿ ಸಂಚಾರ ಮಾಡೋದು ತುಂಬ ಒಳ್ಳೆಯದೆ, ಆದರೂ ಅವನು ಅಷ್ಟಮಾಧಿಪತಿ, ಹೀಗಾಗಿ ಹುಷಾರು ಹುಷಾರು ಹುಷಾರು. ಪರಿಹಾರಕ್ಕೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ನಿಮಗೆ ಬುದ್ಧಿಬಲ ತುಂಬ ಚೆನ್ನಾಗಿದೆ. ಬುಧ ಗುರು ಇಬ್ಬರು ಪಂಚಮ ಸ್ಥಾನದಲ್ಲಿ ಸೇರಿದ್ರೆ ತುಂಬ ನಾಜೂಕಾಗಿ ಈ ಕಷ್ಟಗಳನ್ನು ಬಿಡಿಸ್ಕೊಳ್ತೀರಾ. ನೀವು ತುಂಬ ಜಾಣರಾಗಿರ್ತೀರ ಈ ವಾರ, ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಇದು ಧನಸ್ಸು ರಾಶಿವರೆಗಿನ ಫಲ. ಸರಿ ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.